ಅಂತೂ ಇಂತೂ ಚಾಮುಂಡಿ ಬೆಟ್ಟದ ದೇವಿ ಕೆರೆ ರಸ್ತೆ ಮುಕ್ತವಾಗಿದೆ. ಇಲ್ಲಿನ ನಾಯಕರ ಬೀದಿಗೆ ಪ್ರವೇಶವನ್ನ ಕಲ್ಪಿಸುವಂತಹ ತಡೆಗೋಡೆಯನ್ನ ತಾಲೂಕು ಆಡಳಿತ ತೆರವು ಮಾಡುವಂತ ಕೆಲಸಕ್ಕೆ ಮುಂದಾಗಿದೆ. ಇದಕ್ಕಾಗಿ ಸಾಕಷ್ಟು ಮಂದಿ ಚಾಮುಂಡಿ ಬೆಟ್ಟದ ನಾಯಕರ ಬೀದಿಯ ಜನರು ಹೋರಾಟವನ್ನ ನಡೆಸಿದ್ರು. ನಮ್ಮ ಜೊತೆ ನಾಯಕರ ಬೀದಿಯ ಹಲವು ಮಂದಿ ಇದ್ದಾರೆ, ನಾನು ಮಾತಾಡಿಸ್ತಾ ಹೋಗ್ತೇನೆ. ಸರ್, ಈಗ ಹೋರಾಟ ಮಾಡಿದ್ರಿ ಸರ್, 1 ವರ್ಷದಿಂದ ಗೇಟ್ ಹಾಕಿದ್ರು ಅಂತೇಳಿ. ಗೇಟ್ ಸದ್ಯಕ್ಕೆ ತಾಲೂಕು ಆಡಳಿತ ತೆರವು ಮಾಡಿದೆ, ಖುಷಿ ಆಗ್ತಿದೆ ಸರ್? ಇದು ಮೊದಲಾಗಿ ಹೋರಾಟ ಅನ್ನೋದಕ್ಕಿಂತ ಈ ವ್ಯವಸ್ಥೆಯ ವಿರುದ್ಧ ಅಷ್ಟೇ, ಹೋರಾಟ ಅಲ್ಲ. ಯಾಕೆಂದ್ರೆ ಹೋರಾಟ ಮಾಡೋಷ್ಟು ಯಾರು ಇದಿಲ್ಲ, ಇದು ವ್ಯವಸ್ಥೆಯ ವಿರುದ್ಧ. ಏಕೆಂದರೆ ಒಂದು ಸರ್ಕಾರಿ ರಸ್ತೆಯನ್ನು ಬಂದ್ ಮಾಡೋದು ತಪ್ಪು ಅನ್ನೋದು ಆ್ಯಸ್ ಪರ್ ದಿ ಈಸ್ಮೆಂಟ್ ಆ್ಯಕ್ಟ್ ಪ್ರಕಾರ ಇದೆ. ಆದರೆ ಕೆಲವರು ಏನಾಗಿದೆ, ಕೆಲವು ಸಂದರ್ಭದಲ್ಲಿ ಅದು ಅನಿವಾರ್ಯವಾಗಿ ಹಾಕಿದ್ರು. ಸೊ ಈಗ ನಾವು ಈ ಒಂದು ರಸ್ತೆಯನ್ನು ತೆರವುಗೊಳಿಸಲಿಕ್ಕೆ ಜಿಲ್ಲಾಡಳಿತಕ್ಕೆ ಮತ್ತು ತಾಲೂಕು ಆಡಳಿತಕ್ಕೆ ಮನವಿ ಮಾಡಬೇಕೆ ಅವರು ಸಕಾರಾತ್ಮಕ ಸ್ಪಂದನೆ ನಡೆದರು. ಸೊ ಇದರಿಂದ ನಮಗೆ ಸಂತೋಷ ಆಗಿದೆ. ಯಾಕೆಂದರೆ ಈ ಭಾಗದಲ್ಲಿ ಹಲವಾರು ಜನ ಓಡಾಡ್ತಾರೆ. ಸೊ ಏನಂತಂದರೆ ಆ ಭಾಗದ ನಿವಾಸಿಗಳಿಗೆ ಒಂದು ಅನುಕೂಲ ಮಾಡಿಕೊಟ್ಟಿದ್ದಾರೆ. ಅನುಕೂಲ ಮಾಡಿಕೊಟ್ಟಂತಹ ಪ್ರತಿಯೊಬ್ಬರಿಗೂ ಅಂದರೆ ತಾಲೂಕು ಆಡಳಿತ, ಜಿಲ್ಲಾಡಳಿತಕ್ಕೆ ನಾನು ವೈಯಕ್ತಿಕವಾಗಿ ನಮ್ಮ ನಿವಾಸಿಗಳ ಪರವಾಗಿ ಅಭಿನಂದನೆ ಸಲ್ಲಿಸ್ತೇನೆ. ಜೊತೆಗೆ ಮೈಸೂರು ಮಹಾರಾಜರ ಕುಟುಂಬಕ್ಕೂ ನಾನು ಮನವಿಯನ್ನು ಸಲ್ಲಿಸ್ತೇನೆ. ಯಾಕೆಂದರೆ ಅವರ ಒಂದು ವ್ಯವಸ್ಥೆಗೆ ನಾವು ಏನು ಇದು ಮಾಡೋಕ್ಕೆ ಹೋಗೋದು. ಬಟ್ ಮಹಾರಾಜರೇ ಇಲ್ಲಿ ಗೇಟ್ ಹಾಕಿದ್ದು ಸರ್, ಹಾಕಿದ್ರು ಪರವಾಗಿಲ್ಲ. ಯಾಕೆಂದರೆ ಅವರು ನಮ್ಮ ಮೈಸೂರು ಮಹಾರಾಜರು, ಅವ್ರು ಎಂದೆಂದೂ ನಾವು ಅವ್ರನ್ನ ಪೂಜೆ ಮಾಡ್ತೇವೆ. ಅವ್ರ ಬಗ್ಗೆ ನಾವು ಎಂದೂ ಹೋರಾಟ ಮಾಡಲ್ಲ, ಆ ಶಕ್ತಿ ನಮಗಿಲ್ಲ. ಅವ್ರು ಯಾವತ್ತೂ ನಮ್ಮ ಪೂಜ್ಯರೇ. ಏನಂದರೆ ಇದು ಒಂದು ವ್ಯವಸ್ಥೆಯ ವಿರುದ್ಧ ನಾವು ಕಾನೂನಾತ್ಮಕವಾಗಿ ಹೋರಾಟ ಮಾಡಿದ್ದೀವಿ ಅಷ್ಟೇ, ಅದು ಬಿಟ್ಟರೆ. ಸರ್, ಏನೆಲ್ಲ ಅನುಕೂಲ ಆಗ್ತಿದೆ ಈಗ ಗೇಟ್ ಓಪನ್ ಮಾಡಿ? ಸರ್, ಈಗ ಗೇಟ್ ಅನುಕೂಲ ಆಗಿರೋದ್ರಿಂದ ಗ್ಯಾಸ್ ಸಿಲಿಂಡರ್ ಬರ್ತದೆ, ಸ್ಕೂಲ್ ಮಕ್ಕಳುಗಳು ಒಯ್ತಾ ಇರ್ತವೆ, ವ್ಯಾನ್ಗಳು. ಯಾರು ಅನಾರೋಗ್ಯಕ್ಕೆ ತುತ್ತಾಗಿದ್ರೆ ಅವ್ರನ್ನ ತುರ್ತಾಗಿ ಕರ್ಕೊಂಡು ಹೋಗ್ಬೋದು. ಈಗ ಒಂದು ಸಾವು ನೋವಾಯಿತು ಅಂತಂದರೆ ಮೈಸೂರಲ್ಲಿ ಸತ್ತೋದ್ರೆ ದೇವಸ್ಥಾನ ಮುಂದಕ್ಕೆ ಬಾಡಿ ತರಂಗಿಲ್ಲ, ಸೂತ್ಗೂ ಛಾಯೆ ಮೂಡುತ್ತೆ ಊರಿಗೆ, ದೇವಸ್ಥಾನ ಬಾಗ್ಲಾಕ್ಬೇಕಾಗಿ ಬರ್ತದೆ. ಅದಕ್ಕೆ ಅಂತಲೇ ಇದು ಸಪ್ರೇಟ್ ವೇ. ಇದು ಈ ಕಡೆಯಿಂದ ಬಾಡಿಗಳು ತಗೊಂಡು ಬರ್ಬೋದು, ಇಲ್ಲಿ ಅಂತ್ಯಕ್ರಿಯೆ ಮಾಡ್ಬೋದು, ಮಶಾಣ ಇದೆ, ಗ್ರಾಮಕ್ಕೆ ಮನೆ ಮುಂದೆ ತಂದು ಬಾಡಿ ಮಡಿಕೋಬೋದು. ನಾವೇನಪ್ಪ ಅಂತಂದರೆ ಅಲ್ಲಿ ಬಾಡಿ ತಗೊಂಡು ಹೋಗೋಕ್ಕಾಗಲ್ಲ. ಎಮರ್ಜೆನ್ಸಿ ಇತ್ತು ಅಂತಂದರೆ ಊರು ಒಳಗಿಂದ ಒಂದು ವೆಹಿಕಲ್ ಓಡಾಡೋಕ್ಕಾಗಲ್ಲ, ಎಲ್ಲ ಪಬ್ಲಿಕ್ ವೆಹಿಕಲ್ ಎಲ್ಲ ಬ್ಲ್ಯಾಕ್ ಆಗಿಬಿಡ್ತದೆ. ನಾವು ಬಾಡಿ ತಗೋವಾಗ ಅಷ್ಟರಲ್ಲಿ ಆ ವ್ಯಕ್ತಿ ಅಲ್ಲೇ ಸತ್ತೋಗ್ಬಿಡ್ತಾನೆ. ಅದಕ್ಕೋಸ್ಕರ ಈ ರಸ್ತೆ ಇದ್ದರೆ ಸುಲಭವಾಗಿ ಅವ್ರನ್ನ ಒಂದು ಬದುಕಿಸೋ ನಿಟ್ಟಿನಲ್ಲಿ ನಾವು ಹೋರಾಟನಾರು ಮಾಡ್ಬೋದು. ಇಷ್ಟು ದಿನ ಏನು ತೊಂದರೆ ಆಗ್ತಿತ್ತು ಸರ್? ಸರ್, ಓಡಾಡಲಿಕ್ಕೆ ತುಂಬ ತೊಂದರೆ ಆಗ್ತಿತ್ತು. ಜೊತೆಗೆ ಈ ಒಂದು ವಿಚಾರವಾಗಿ ನಾವು ಮೈಸೂರು ಮಹಾರಾಜರ ಹತ್ರ ಮತ್ತು ಮಹಾರಾಣಿ ಅಮ್ಮನವ್ರ ಹತ್ರ ಮೌಖಿಕವಾಗಿ ಎಲ್ಲ ರೀತಿಯೂ ಬೇಡ್ಕೊಂಡ್ವಿ, ಕೇಳ್ಕೊಂಡ್ವಿ. ಆದರೂ ಕೂಡ ಅವರು ನಮ್ಮ ಚಾಮುಂಡಿ ಬೆಟ್ಟದ ನಮ್ಮ ನಾಯಕ ಬೀದಿಯಲ್ಲಿರೋಂಥ ಜನಗಳಿಗೆ ಸ್ಪಂದಿಸಲಿಲ್ಲ. ಅದರ ಒಂದು ವಿಚಾರವಾಗಿ ನಾವು ಎಲ್ಲ ರೀತಿಯಲ್ಲೂ ಕೂಡ ಮನವಿನ ಮಾಡಿದ್ರು ಕೂಡ ಅವ್ರು ಸ್ಪಂದಿಸ್ತಾನೆ. ಇವತ್ತಿನ ಈ ಒಂದು ಗೇಟನ್ನು ತೆಗೆಯೋ ಒಂದು ವಿಚಾರವಾಗಿ ಕಾನೂನಾತ್ಮಕವಾಗಿ ಮಹದೇವಸ್ವಾಮಿ ಮಾಜಿ ಗ್ರಾಮ ಪಂಚಾಯತಿಯ ಸದಸ್ಯರಾದವರು ಇದ್ರ ಬಗ್ಗೆ ಆ ಭಾಗದ ಎಲ್ಲ ಜನರ ಸಹಿಯೊಂದಿಗೆ, ಗ್ರಾಮಸ್ಥರ ಸಹಕಾರದೊಂದಿಗೆ ಅವರು ಕಾನೂನಾತ್ಮಕ ಹೋರಾಟವನ್ನು ಮಾಡಿ ಜಿಲ್ಲಾಡಳಿತ ವತಿಯಿಂದ ಈ ಗೇಟ್ನ ತೆಗೆಸಿರೋದ್ರಿಂದ ಸ್ಮಶಾನಕ್ಕೆ ಹೋಗೋದೇ ಆಗಲಿ, ಗ್ರಾಮಕ್ಕೆ ಹೋಗೋದೇ ಆಗಲಿ, ಸ್ಕೂಲ್ಗೆ ಹೋಗೋದೇ ಆಗಲಿ, ಪ್ರತಿಯೊಂದು ಕೂಡ ಇದು ತುಂಬ ಅನುಕೂಲವಾಗಿದೆ ಅಂತಲೇ ಹೇಳಿ. ಇದಿಷ್ಟು ಸ್ಥಳೀಯರ ಮಾತುಗಳು. ಸದ್ಯ ಈ ಗೇಟನ್ನು ಅಳವಡಿಸಿದ್ರಿಂದ ಸಾಕಷ್ಟು ತೊಂದರೆ ಉಂಟಾಗ್ತಿತ್ತು. ಈಗ ತೆರವು ಮಾಡಿರೋದ್ರಿಂದ ಸಾಕಷ್ಟು ಅನುಕೂಲ ಆಗ್ತಿದೆ. ಇಂತಹ ಅನುಕೂಲವನ್ನ ಕಲ್ಪಿಸಿಕೊಟ್ಟಂತಹ ಪ್ರತಿಯೊಬ್ಬರಿಗೂ ಧನ್ಯವಾದವನ್ನು ಹೇಳ್ತೀವಿ ಅನ್ನೋ ಮಾತನ್ನ ನಾಯಕರ ಬೀದಿಯ ಜನರು ಹೇಳ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ವಿನಯ್ ಜೊತೆ ರವಿ ಪಾಂಡವಪುರ, ನ್ಯೂಸ್ ಫಸ್ಟ್, ಮೈಸೂರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.